ಎಲ್ಲರಿಗೂ ನಮಸ್ಕಾರ. ಸವಿರುಚಿ ರೆಸಿಪಿಗೆ ಸ್ವಾಗತ. ನಾನಿವತ್ತು ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಮೊಟ್ಟೆ ಕೈಮಾ ಸಾಂಬಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ತುಂಬ ಸುಲಭವಾಗಿ ಮನೇಲಿರ್ತಕ್ಕಂಥ ಪದಾರ್ಥಗಳನ್ನ ಬಳಸ್ಕೊಂಡೆ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ಸಿಂಪಲ್ ಆದಂಥ ರೆಸಿಪಿ. ಬನ್ನಿ ಇದನ್ನು ಯಾವ ರೀತಿ ಮಾಡೋದು, ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಒಂದು ಮಿಕ್ಸಿ ಜಾರ್ನ ತೊಗೊಂಡು 2 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆನ ಸೇರಿಸ್ಕೊಂಡು ಹುರ್ಗಡ್ಲೆನ ಪುಡಿ ಮಾಡಿಟ್ಕೊಳ್ತಾ ಇದ್ದೀನಿ. ಈ ರೀತಿ ಹುರ್ಗಡ್ಲೆನ ಪುಡಿ ಮಾಡಿಟ್ಕೊಂಡು ನಾವು ಮೊಟ್ಟೆ ಜೊತೆಯಲ್ಲಿ ಕೋಟಿಂಗಿಗೆ ಕಲಿಸ್ಕೋಬೇಕಾಗತ್ತೆ. ಹಾಗಾಗಿ ಮೊದಲೇ ನಾನು ಕಡಲೆನ ಪುಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಪುಡಿ ಮಾಡಾದ ನಂತರ ಒಂದು ಮಸಾಲಾನ ರೆಡಿ ಮಾಡ್ಕೋಬೇಕು. ಮತ್ತು ಇನ್ನೊಂದು ಮಿಕ್ಸಿ ಜಾರ್ನ ತೊಗೊಂಡು ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಸೇರಿಸ್ಕೊಳ್ತಾ ಇದ್ದೀನಿ. 1 ಇಂಚಿನಷ್ಟು ಶುಂಠಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. 1 ಇಂಚಿನಷ್ಟು ಚಕ್ಕೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 4 ಲವಂಗ, 1 ಟೀ ಸ್ಪೂನಷ್ಟು ಕಾಳುಮೆಣಸು, ಕಪ್ಪು ಕಾಳುಮೆಣಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೇ ಮಸಾಲ ಪುಡಿಗಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. 2 ಟೀ ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೊಂಡಿದ್ದೀನಿ. 2 ಟೀ ಸ್ಪೂನಷ್ಟು ಖಾರದ ಪುಡಿ, ಮೆಣಸೆ ಪುಡಿನ ಸೇರಿಸ್ಕೊಂಡಿದ್ದೀನಿ. 1 ಮೀಡಿಯಮ್ ಕಪ್ಪಲ್ಲಿ ತೆಂಗಿನ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಂಡು ಸ್ವಲ್ಪನೂ ಕೂಡ ತರ್ತರಿ ಇರಬಾರ್ದು, ಆ ರೀತಿಯಲ್ಲಿ ರುಬ್ಕೋಬೇಕಾಗತ್ತೆ. ತುಂಬ ನೀರನ್ನು ಅಷ್ಟೇ ಇದಕ್ಕೆ ಜಾಸ್ತಿ ಸೇರ್ಸೋದಕ್ಕೆ ಹೋಗ್ಬೇಡಿ. ಈ ರೀತಿ ಗಟ್ಟಿಯಾಗಿ ಇರಬೇಕು. ನಾವು ಮಸಾಲಾನ ರುಬ್ಬಿದಾಗ ಈ ರೀತಿ ಗಟ್ಟಿಯಾಗಿ ಇರಬೇಕು. ಏಕೆಂದರೆ ಮೊಟ್ಟೆ ಕಲಿಸ್ಲಿಕ್ಕೂ ಕೂಡ ನಾವು ಸಪ್ರೇಟಾಗಿ ಮಸಾಲಾನೇ ತೊಗೋಬೇಕಾಗತ್ತೆ. ಹಾಗಾಗಿ ತೆಳುವಾಗ್ಬಿಟ್ರೆ ನಿಮಗೆ ಮೊಟ್ಟೆ ಅಂದರೆ ಕೈಮಾ ಉಂಡೆನ ಕಟ್ಟಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈ ರೀತಿ ಗಟ್ಟಿಯಾಗಿ ರುಬ್ಕೊಂಡು ಒಂದು 4 ಟೀ ಸ್ಪೂನಷ್ಟು ಸಪ್ರೇಟಾಗಿ ಮಸಾಲಾನ ಒಂದು ಬೌಲ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಈ ಮಸಾಲ ಸಪ್ರೇಟಾಗಿ ಏನು ತೆಗೆದಿಟ್ಕೊಳ್ತಾ ಇದ್ದೀನಿ, ಇದು ನಿಮಗೆ ಮೊಟ್ಟೆಯಿಂದ ಕೈಮಾ ಉಂಡೆನ ಕಟ್ಕೊಳ್ಳಿಕ್ಕೆ ಇದನ್ನು ಸಪ್ರೇಟಾಗಿ ನಾನು ತೆಗೆದಿಟ್ಕೊಂಡಿದ್ದೀನಿ. ಈಗ ಇದೇ ಮಸಾಲಾಗೆ 1 ಟೊಮೊಟೊನ ಸೇರಿಸ್ಕೊಂಡು ಮತ್ತೆ ಸ್ವಲ್ಪ ನೀರನ್ನು ಬೆರೆಸಿ ಇದನ್ನು ಸಾಂಬಾರಿಗೆ ರುಬ್ಬಿಟ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಮಸಾಲಾನ ಸಪ್ರೇಟಾಗಿ ತೆಗೆದಿಟ್ಕೊಂಡೆ. ಇನ್ನು ಮಿಕ್ಕಂಥ ಮಸಾಲಾಗೆ 1 ಟೊಮೊಟೊನ ಸೇರಿಸ್ಕೊಂಡು ಈ ರೀತಿ ಮತ್ತೆ ರುಬ್ಕೊಂಡು ತೆಗೆದಿಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು 4 ಮೊಟ್ಟೆಗಳನ್ನ ಬೇಯಿಸ್ಕೊಂಡಿದ್ದೀನಿ. ಈಗ 2 ಮೊಟ್ಟೆಗಳನ್ನ ಈ ರೀತಿ ತುರಿಯೋದನ್ನು ತೋರಿಸ್ತಾ ಇದ್ದೀನಿ. ನಾನು 4 ತುರ್ಕೊಳ್ತೀನಿ, ಬಟ್ ಅಲ್ಲಿ ಪ್ಲೇಟಲ್ಲಿ ಜಾಗ ಸಾಕಾಗಲ್ಲ ಅಂತ 2 ಮೊಟ್ಟೆಗಳನ್ನ ಈ ರೀತಿ ತುರಿಯೋದನ್ನು ತೋರಿಸ್ತಾ ಇದ್ದೀನಿ. ಈ ರೀತಿ ನೀವು ತುರಿದೇನೆ ಮೊಟ್ಟೆನ ಕೈಮಾ ಉಂಡೆಗೆ ಸೇರಿಸ್ಬೇಕು. ಕೆಲವರು ಏನು ಮಾಡ್ತಾರೆ ಅಂತ ಅಂದರೆ ಉಂಡೆ ಮೊಟ್ಟೆ ಏನಿರುತ್ತೆ, ಹಸಿ ಮೊಟ್ಟೆನೇ ಅದನ್ನೇ ಜಾಸ್ತಿ ಹಾಕೊಂಡ್ಬಿಡ್ತಾರೆ. ಅದು ಲೋಳೆ ಥರ ಆಗಿಬಿಡುತ್ತೆ. ಹಾಗಾಗಿ ಬೇಯಿಸಿ ಈ ರೀತಿಯಲ್ಲಿ ಮೊಟ್ಟೆನ ತುರಿದು ನಾವು ಸೇರಿಸ್ಕೋಬೇಕು. ಅದಾದಮೇಲೆ ಇದಕ್ಕೆ ಬೇಕಿದ್ರೆ 1 ಮೊಟ್ಟೆನ ನಾವು ಕೋಟಿಂಗಿಗೆ ಸೇರಿಸ್ಕೋಬೇಕಾಗುತ್ತೆ. ಈಗ ನಾನು ಪುಡಿ ಮಾಡ್ಕೊಂಡಿರ್ತಕ್ಕಂಥ ಕಡಲೆ ಹಿಟ್ಟು ಏನಿದೆ ಅದರಲ್ಲಿ 2 ಟೀ ಸ್ಪೂನಷ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಮಿಕ್ಕಂಥ ಪುಡಿನ ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ಕೋಟಿಂಗಿಗೋಸ್ಕರ ಒಂದೇ ಒಂದು ಮೊಟ್ಟೆನ ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಸೇರಿಸ್ಕೊಳ್ಳೋದ್ರಿಂದ ಆ ಮೊಟ್ಟೆ ಕೈಮಾ ಜೊತೆಯಲ್ಲಿ ಬಹಳ ರುಚಿಯಾಗಿರುತ್ತೆ. ನೋಡಿ, ತುಂಬ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಬಾರ್ದು. ಈ ರೀತಿ ಗಟ್ಟಿಯಾಗೇ ನಾವು ಉಂಡೆಗಳನ್ನ ಕಲಿಸ್ಕೋಬೇಕು. ತುಂಬ ತೆಳುವಾಯಿತು ಅಂತ ಅಂದರೆ ನಿಮಗೆ ಒಂದು ಉಂಡೆನೂ ಕೂಡ ಉಳ್ಕೊಳ್ಳೋದಿಲ್ಲ, ಎಲ್ಲ ಒಡೆದೋಗ್ಬಿಡುತ್ತೆ. ಈ ರೀತಿ ಗಟ್ಟಿಯಾಗಿದ್ದರೆ ಮಾತ್ರನೇ ಕೈಮಾ ಉಂಡೆ ಬರ್ತಕ್ಕಂಥದ್ದು. ಈಗ ನಾನು ಸಾಂಬಾರನ್ನ ಮಾಡಲಿಕ್ಕೆ ಒಂದು ಕಡಾಯಿನ ತೊಗೊಂಡು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿಯಾಗಲಿಕ್ಕೆ ಇಟ್ಕೊಂಡಿದ್ದೀನಿ. 1 ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ಒಗ್ಗರಣೆ ಜೊತೆಯಲ್ಲಿ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು. ಈ ರೀತಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ನಾವು ಟೊಮೊಟೊನ ಸೇರಿಸಿ ರುಬ್ಬಿಟ್ಕೊಂಡಂಥ ಮಸಾಲ ಏನಿದೆ ಆ ಮಸಾಲಾನ ಇದಕ್ಕೆ ಸೇರಿಸ್ಕೊಳ್ಳೋಣ. ಈ ರೀತಿ ಮಸಾಲಾನ ಸೇರಿಸ್ಕೊಂಡಾದ ನಂತರ ನಿಮಗೆ ಸಾಂಬಾರು ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೋಡಿಕೊಂಡು ನೀವು ನೀರನ್ನು ಹದವಾಗಿ ಸೇರಿಸ್ಕೋಬೇಕಾಗತ್ತೆ. ನೀವು ನೀರನ್ನು ಅಷ್ಟೇ ತುಂಬ ಜಾಸ್ತಿ ಸೇರಿಸೋದಕ್ಕೆ ಹೋಗ್ಬಿಡಿ. ಏಕೆಂದರೆ ನಾವು ಇದಕ್ಕೆ ಹುರ್ಗಡ್ಲೆನ ಹಾಕಿ ರುಬ್ಬಿರೋದಿಲ್ಲ, ಬರೀ ಕೈಮಾ ಉಂಡೆಗೆ ಮಾತ್ರ ಹುರ್ಗಡ್ಲೆನ ಹಾಕಿರ್ತೀವಿ. ನಿಮಗೆ ತುಂಬ ಜಾಸ್ತಿ ತೆಳುವಾಗ್ಬಿಟ್ರೆ ಅಷ್ಟು ರುಚಿ ಇರೋದಿಲ್ಲ. ಹಾಗಾಗಿ ನೀರನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 8 ರಿಂದ 10 ನಿಮಿಷಗಳ ಕಾಲ ಚೆನ್ನಾಗಿ ಕುದಿ ಬರಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಕುದಿ ಬಂದು ಮಸಾಲೆ ಎಲ್ಲ ಬೆಂದಾದ ನಂತರ ನಾವು ಒಂದೊಂದೇ ಮೊಟ್ಟೆ ಕೈಮಾ ಉಂಡೆಗಳನ್ನ ಸೇರಿಸ್ಕೋಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಕಂಪ್ಲೀಟಾಗಿ ಸ್ಟವ್ನ ನೀವು ಲೋ ಫ್ಲೇಮ್ಗೆ ಹಾಕ್ಕೊಂಡು ಈ ರೀತಿ ಒಂದೊಂದೇ ಕೈಮಾ ಉಂಡೆಗಳನ್ನ ಸೇರಿಸ್ತಾ ಬನ್ನಿ. ಈ ರೀತಿ ಕೈಮಾ ಉಂಡೆಗಳನ್ನ ಸೇರಿಸಿ ಆದಮೇಲೂ ಲೋ ಫ್ಲೇಮ್ನಲ್ಲೇ ನೀವು ಬೇಯಿಸ್ಕೋಬೇಕಾಗತ್ತೆ. ಜಾಸ್ತಿ ಉರಿ ಕೊಡ್ತು ಅಂತಂದರೆ ನಿಮ್ಗೆ ಒಂದು ಮೊಟ್ಟೆಗಳು ಕೂಡ ಉಳಿಯೋದಿಲ್ಲ. ಹಾಗಾಗಿ ಲೋ ಫ್ಲೇಮ್ನಲ್ಲೇ ಒಂದು 8 ರಿಂದ 10 ನಿಮಿಷಗಳ ಕಾಲ ಚೆನ್ನಾಗಿ ಕಡಿಮೆ ಉರಿನಲ್ಲಿ ಬೇಯಿಸ್ಕೊಳ್ಳಿ. ಆವಾಗ ಒಂದೊಂದೇ ಮೊಟ್ಟೆಗಳು ಮೇಲ್ಗಡೆನೇ ತೇಲ್ತಾ ಬರುತ್ತೆ. ನೀವು ಜಾಸ್ತಿ ಉರಿ ಕೊಡ್ತು ಅಂತಂದರೆ ನಾವು ಮೊದಲು ಸೇರಿಸ್ದಾಗ್ಲೇ ಅದು ಒಡೆದೋಗ್ಬಿಡುತ್ತೆ. ಹಾಗಾಗಿ ಕಡಿಮೆ ಉರಿನಲ್ಲೇ ಈ ರೀತಿ ಬೇಯಿಸ್ಕೊಂಡ್ರೆ ಮೊಟ್ಟೆ ಕೈಮಾ ಸಾರು ಸುಲಭವಾಗಿ
ಮನೆಯಲ್ಲೇ ರೆಡಿ ಆಗುತ್ತೆ. ತುಂಬ ಸಿಂಪಲಾಗಿ ಮಾಡ್ತಕ್ಕಂಥ ರೆಸಿಪಿ. ಮರಿದೇ ನೀವು ಕೂಡ ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ. ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.